ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಾವು ಒಂದು ವಿಶೇಷವಾದ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಲಾಂಗ್ ಟ್ರಿಪ್ ಇದೆ. ನಮ್ಮನ್ನು ಫಾಲೋ ಮಾಡ್ಕೊಂಡು ಬನ್ನಿ ಎಲ್ಲರೂ. ನಿಮಗೆ ಹೆಂಗಿದೆ ದಾರಿ ಎಲ್ಲ ತೋರಿಸ್ತೀವಿ. ಫುಲ್ಲು ಮಳೆಯಲ್ಲಿ ಜರ್ನಿ ಮಾಡ್ತಾ ಇದ್ದೀವಿ. ಬನ್ನಿ ನಮ್ಮ ಫಾಲೋ ಮಾಡ್ಕೊಂಡು ಬನ್ನಿ ಎಲ್ಲರೂ. ಸಂಗಮೇಶ್ ಬರಲಿ. ಸಂಗಮೇಶ್ ಬರ್ತೀಯನ ಮುಂದೆ ನಾನು ಸಲ ಮುಂದೆ ಕುಂದಿರ್ತೀನಿ ಸ್ವಲ್ಪ. ಇಲ್ಲಮ್ಮ ಕೂಡು ನೀನು ಮುಂದೆ. ಬರ್ರಿ ಎಲ್ರು, ಫುಲ್ ವಿಡಿಯೋ ನೋಡ್ರಿ. ಯಾಕಂದ್ರೆ ಮಳೆಯಲ್ಲಿ ಈ ಥರ ಜರ್ನಿ ಮಾಡಿದ್ದೀವಿ. ಮತ್ತು ಎಲ್ಲೂ ಸ್ಕಿಪ್ ಮಾಡ್ದೆ ನೋಡ್ರಿ ವಿಡಿಯೋ. ನಂದು ತೆಗೆದೀನಿ. ಎಂಜಾಯ್ ಮಾಡ್ಕೊಂಡು ನೋಡ್ರಿ. ಮಳೆಗಾಲ ಮತ್ತು ನೋಡೋಕ್ಕೆ ಸಿಗಲ್ಲ. ಎಲ್ಲೆಲ್ಲಿ ಹೊಳೆಯೆಲ್ಲ ತುಂಬಿದೆ, ಏನೇನಾಗಿದೆ. ಮಳೆ ಸೌಂಡ್ ನಾನು ರಿಯಲ್ ಆಗಿ ಇಟ್ಟಿದ್ದೀನಿ, ಅದನ್ನು ಮ್ಯೂಟ್ ಮಾಡಿಲ್ಲ. ರಿಯಲ್ ಆಗಿ ಸೌಂಡ್ ಇದೆ ಎಲ್ಲ. ಬನ್ನಿ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಭಾಳ ಚಂದ ಆಯ್ತು. ಎಷ್ಟು ಹೊರದಾಗೆಲ್ಲ ನೀರು ತುಂಬಿಬಿಟ್ಟ. ಹೊಲ ಎಲ್ಲ ನದಿ ಆಗ್ಯಾವ. ನದಿ ಯಾವುದು ಯಾವುದು ಗೊತ್ತಾಗಲ್ಲ. ಏನು ಅವು ಸುಣ್ಣ ಮಾಡ್ತಾರಲ್ಲ ಅದ ಅಲ್ಲ ಯಾವ್ದು ಚಿಮಣಿಗಳು ಇಲ್ಲ ಎಲ್ಲ ಬೆಳಿಗ್ಗೆ ಹೋಗ್ಯಾವ. ಎಲ್ಲ ಬೆಳಿಗ್ಗೆ ಹೋಗ್ಯಾವ. ಎಲ್ಲ ಬೆಳಿಗ್ಗೆ ನೀರಾಗ ಏನು ಸ್ವಿಮ್ಮಿಂಗ್ ಆಡೋದು. ಏನಿಲ್ಲ, ಪೂರ ಒಂದು ನೀರು ಹಳ್ಳ ಹಳ್ಳ. ಯಾಕಿರಿ ಇಲ್ಲಿಂದ ಫೋನ್ ಮಾಡಿದ್ರೆ ಎಲ್ಲಿ ಮಲ್ಲಾಪುರಕ್ಕೆ ಬರ್ಬೇಕಾದ್ರೆ ರಾಯಚೂರಿಂದ ಬರೋಣ ಅಥವಾ ಹಿಂಗೆ ಬರೋಣ ಮತ್ತೆ ಒಳಗಿಂದ ಯಾವ್ರೆ ಹಳ್ಳ ಗಿಲ್ಲ ಅದೇ ಅದೇ ಸ್ವಲ್ಪ ನೋಡೋಣ. ಅದನ್ನು ನೀರು ಇದೇ ನೀರು ಕೃಷ್ಣ ಅದೇ ಬುದ್ಧಿ ಇರ್ತದೆ ಅವರಿಗೆ. ಯಾಕಿರಿ ದಾಟಿಕೊಂಡು ಇದ್ರದ್ದು ನೀರು ಬಿಟ್ಟರೆ ನಾರಾಯಣಪುರ ಡ್ಯಾಮ್ ಭಾಳ ನೀರು ಅಲ್ಲ. ಅದು ಇದು ಎರಡು ಕಣ್ಣು ಒಂದೇ ಕಡೆ ಕಾಣ್ತದೆ. ಇದು ರಾವೂರ್ ಅಂತ. ರಾವೂರಲ್ಲಿ ಟಿಫನ್ ಇಲ್ಲಿ ಸುಸ್ಲಾ ಫೇಮಸ್ ಅಂತ ಡ್ರೈವರ್ ಶ್ರೀಧರ್ ಹೇಳ್ದ. ಹಾಗಾಗಿ ಸುಸ್ಲಾ ತರಕ್ಕೆ ಹೋಗಿದ್ದಾನೆ. ಫೇಮಸ್ ಅಂತ. ನೋಡೋಣ, ಟೇಸ್ಟ್ ಮಾಡಿ ನೋಡಿ ನಿಮ್ಗೆ ಹೇಳ್ತೀವಿ. ಮಳೆ ಸಿಕ್ಕಾಪಟ್ಟೆ ಮಳೆ ಚಂದ ನಿಂದಿರ್ಸಿದ್ರು ನೋಡ್ರಿ ಹೆಂಗಿದೆ ಊರು ರಾವೂರ್. ತಿಂತೀನಿ ನಾ ಜರ ಇಟ್ಟು ಬರ್ತೀನಿ ಪಾರ್ಸೆಲ್. ಮಳೆಯಲ್ಲೆಲ್ಲ ಊರು ಚಂದ ಕಾಣಿಸ್ತಾವೆ. ಜಲ್ದಿ ತಿಂದ್ರೆ ನನಗೆ ತ್ರಾಸ ಎಂಟಂದ್ರೆ ಈಗ ನನಗೆ ಈಗ ಅಲ್ಲ 4 ಗಂಟೆ ಆದಂಗೆ ರಾತ್ರಿ 12 ಅವರ 8 ಗಂಟೆ ಆದಂಗೆ. ಕರಿಬೇವ ಯಾವುದು ಇಲ್ಲಿಗೆ
ಕರಿಬೇವು ಫ್ರೆಶ್ ಗಿಡದಲ್ಲಿ ತೊಗೊಂಡು ಹೋಗ್ತಾರೆ ಹೋಲ್ಸೇಲ್. ಹಳ್ಳಿ ತರಕಾರಿ ಚಂದ ಇರ್ತಾವ. ಚಂದ ಇರ್ತದೆ. ಫೇಮಸ್ ಅಂತಂದನೆ ಬರ್ತಿರ್ಬೇಕು. ಸುಸ್ಲಾಗೋಸ್ಕರ ವೇಟ್ ಮಾಡ್ತಿದ್ದೀವಿ. ತರಕ್ಕೆ ಹೋಗ್ಯಾರ ಡ್ರೈವರು, ಇನ್ನೂ ಬಂದಿಲ್ಲ. ಅದು ಬ್ಯಾಗ್ ಕಟ್ ಪಡ್ಸು ಬಾಟ್ಲಿನ ಅದ್ರಾಗ ಅದ ಜಾಗ ಐತಿ. ಅದಕ್ಕೆ ಹೇಳ್ಬಿಡ ಕೊಡ್ತಾನೆ ಸ್ವಲ್ಪ ಹಿಂದೆ ದಿಕ್ಕೊಳಗೆ. ಹಾಲಪ್ಪ ಆರಾಮಿದ್ದೀರಿ? ಎಷ್ಟು ಚಂದ ಕಾಣ್ತದಲ್ಲ. ತೆಗ ಫೋಟೋ ತೆಗಿ. ಸೀತಾಫಲ 10 ರೂಪಾಯಿಗೆ 2. 3 ಮಿಸ್ ಆಗಿ 10 ರೂಪಾಯಿಗೆ 2 ಅಂತ ಕೇಳಿಸಿತ್ತು. ಅದು ಆ್ಯಕ್ಚುಲಿ 20 ರೂಪಾಯಿಗೆ 2. 3 ಮಾಡಿ ಕೇಳ್ತಾ ಇದ್ವಿ. ಸೀತಾಫಲ ಸೀಸನ್ ಇದ್ದಾಗೈತಿ. ಟೀಟೆ ಅವ ಸಣ್ಣ 4 ರೂಪಾಯಿ 4 ಮಾಡ 20 ರೂಪಾಯಿ. ಇದು ಚಂದ ಸುಸ್ಲಾ ಪಾರ್ಸಲ್. ಚಲೋ ಇದ್ವಲ್ಲ. ಈಗ ರೀ ಇನ್ನೊಂದು 3 ಕೊಡು. ಚಲೋ ಇನ್ನೊಂದು 3 ಕೊಡು. ಪ್ಲೇಟ್ನ ಕೊಟ್ಟು ಖಾರ ಅದು ಕರಿಬೇವು ಇಸ್ಕೊಂಡು ನೋಡ್ರಿ, ಒಂದು ದಿವ್ಸನ ಖಾಲಿ ಆಗ್ತಂತ್ರ. ಸುಸ್ಲಾ ಬಂತು. ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಚಟ್ನಿ ಮಾಡೋದು ಸಿಕ್ಕಾಪಟ್ಟೆ ಟೇಸ್ಟ್ ಇತ್ತು. ಅದು ಮಾರಕ್ಕೆ ತಂದಿಲ್ಲ ಕರಿಬೇವು. ಸುಸ್ಲಾ ಜೊತೆ ಸಾರು ಕೊಟ್ಟಿದ್ದು. ಸಾರು ಇಷ್ಟ ಅಂದರೆ ನಮ್ಗೆ ಆಗಲಿಲ್ಲ. ನಿಂಬೆಹಣ್ಣು ಹಾಕ್ಕೊಂಡು ತಿಂದಿವಿ. ಸೂಪರ್. ಮತ್ತೆ ಈ ರೂಟಿಗೆ ಬಂದರೆ ಸುಸ್ಲಾ ಮತ್ತೆ ತಿನ್ಬೋದು, ಅಷ್ಟು ರುಚಿಯಾಗಿದೆ. ಕಾಳಿಕಂಡಿದೆ ಯಾಕೆ ಇದು ಯಾದಗಿರಿ ಹೌದು. ಅಲ್ಲ ನದಿ. ನದಿ ನದಿ ಅದೇ ಬರ್ತದೆ. ಹೌದು. ಏನು ಮಳೆ ರೀ ಇದು. ನಾನು ಸುರ್ಪುರಿಂದ ಹೋಗ್ಬೇಕಾದ್ರೆ ಗುಲ್ಬರ್ಗವರೆಗೂ ಮಳೆ, ಫುಲ್ಲು ಮಳೆ. ಆಮೇಲೆ ಗುಲ್ಬರ್ಗದಿಂದ ಹೋಗ್ತಾ ಇದ್ದೀವಿ ಇವಾಗ, ಮಳೆಯಲ್ಲೇ ಫುಲ್ಲು ಮಳೆಯಲ್ಲಿ ನೋಡೋಕೆ ಹಾವಿಲಿಟ್ಟು ಬಿಟ್ರಿ. ನಮ್ಮ ಸಣ್ಣಮ್ಮವರು ಅತ್ತಿಗೆ ಎಲ್ಲ ಸೇರ್ಕೊಂಡು ಹೋಗ್ತೀವಿ. ದಾರಿಯಲ್ಲಿದ್ದು ಗಿಡ ಬಿದ್ದಿತ್ತು ನೋಡ್ರಿ. ನಮ್ಮದು ಪುಣ್ಯ. ಮಳೆ ಅಂದರೆ ಏನು ಗಿಡ ಆದರೂ ಬೀಳ್ತಾವೆ, ಏನಾದರೂ ಬೀಳ್ತಾವ. ಯಾರು ದೈವ ಹೆಂಗಿರ್ತೋ ಹಂಗೆ ಆಗ್ತಿರ್ತಾವ. ಈ ನಮ್ಮನೆ ಮಳೆ ಬಂದರೆ ಗಿಡ ಬಿದ್ದಿತ್ತು, ಅದೆಲ್ಲ ಕಟ್ ಮಾಡ್ತಿದ್ರು. ಹಾಗೆ ನಮ್ಮ ಪ್ರಯಾಣ ಸಾಗ್ತಾ ಇತ್ತು. ನಾವು ಎಲ್ಲಿವರೆಗೆ ಹೋಗ್ತೀವಿ, ನೀವು ನಮ್ಮದು ವಿಡಿಯೋನ ವಾಚ್ ಮಾಡ್ತಾ ಇರಿ. ನಾವು ಎಲ್ಲಿ ಕರ್ಕೊಂಡು ಹೋಗ್ತೀವಿ ನ್ಯಾಚುರಲ್ ಸೌಂಡ್ ಇರಲಿ ಅಂತ ಮಳೆ ಸೌಂಡ್ ತೆಗೆದಿಲ್ಲ ನಾನು. ರಿಯಲ್ ಎಕ್ಸ್ಪೀರಿಯನ್ಸ್. ಇದು ತಂಗಡಿ ಗಿಡ ಅಂತಾರೆ, ನಾವು ಇದಕ್ಕೆ ಅಂಬ್ರಿ ಹೂವು ಅಂತೀವಿ. ಈ ಅಂಬ್ರಿ ಹೂವು ದಸರಾಕ್ಕೆ ದೇವಿಗೆ ಏರಿಸ್ತಾರಂತ ಗುಲ್ಬರ್ಗ ಕಡೆ, ನನಗೆ ಗೊತ್ತಿಲ್ಲ. ಅದೇ ನಮ್ಮ ಸಣ್ಣಮ್ಮವ್ರು ಹೇಳ್ತಿದ್ರು. ಅದನ್ನು ತೊಗೋತಿದ್ದೀನಿ ವಿಡಿಯೋ. ನೋಡ್ರಿ, ಅಂಬ್ರಿ ಹೂವು ಅಂತೀವಿ. ನೀವೇನಂತೀರಿ ಅದಕ್ಕೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಸಿರು ಹಸಿರು. ಈ ವಾತಾವರಣ ಮಳೆಗಾಲಲ್ಲೇ ಸಿಗ್ತವೆ. ಮಳೆಗಾಲ ವಾತಾವರಣ ಮಳೆಗಾಲಕ್ಕೆ ಎಂಜಾಯ್ ಮಾಡಬೇಕು. ಚಳಿಗಾಲ ವಾತಾವರಣ ಚಳಿಗಾಲದಲ್ಲೇ ಎಂಜಾಯ್ ಮಾಡಬೇಕು. ಹಬ್ಬ ಅನ್ನೋ ಬಿಸಿಲಲ್ಲೇ ಎಂಜಾಯ್ ಮಾಡಿ. ಹಬ್ಬ ಏರಿಸ್ತಾರೆ ಹೂವು. ಮಲ್ಲಾಗ ಏರಿಸ್ತಾರೆ ಅಂದ್ಕೊಳ್ಳಿ.
ಕಟ್ಟ ಹಾಕ್ತೀವಲ್ಲ ಹಾಂ ಹಾಂ ಹೌದಾ ಅದಕ್ಕೆ ಏನು ಹೂವು ಅಂತೀಯ ಅವ್ರಿ ಹೂವು ಅವ್ರಿ ಇವ ಅಂಬ್ರಿ ಹೂವು ಅಲ್ಲ ಅಂಬ್ರಿ ಹೂವು ಹೌದಿಲ್ಲ ಹ್ಞೂ ತಂಗಡಿ ಹೂವು ಅಂತಾರ ಒಂದೊಂದು ಕಡೆ ಒಂದೊಂದು ಹೆಸರು ಅಂತಾರೆ ಈ ಅಂಬ್ರಿ ಹೂವಿನ ಬಗ್ಗೆ ಮಾತಾಡಿದ್ವಿ ಅದ್ರ ಬಗ್ಗೆನೇ ಹೇಳ್ತಾ ಇದ್ರು ನಮ್ಮ ಸಣ್ಣಮ್ಮವರು. ಇದು ಬಳಿ ಚಕ್ರ ಅಂತ ಊರು. ಬಳಿ ಚಕ್ರದಲ್ಲಿ ನಮ್ಮ ಮಾಮ ಅವರು ಕೆಲಸ ಮಾಡಿದರು ಅಂತ. ನಮ್ಮ ಮಾಮ ಅವರು ಅಂದರೆ ನಮ್ಮ ಸಣ್ಣಮ್ಮವ್ರದ್ದು ಅಣ್ಣ. ಅವರು ಕೆಲಸ ಮಾಡಿದ್ರು ಇಲ್ಲಿ, ಅದನ್ನು ನೆನೆಸ್ಕೊಂಡು ಮಾತಾಡ್ತಾ ಇದ್ದರು. ಬಳಿ ಚಕ್ರ ಊರು. ಬಳಿಚಕ್ರ ನಾನು ಅದೇ ಅನ್ಬೇಕಲ್ಲ ಬಳಿಚಕ್ರಕ್ಕೆ ಬಳಿಚಕ್ರ ಅಂತೇಳಿ ಇಲ್ಲಿ ಮಾಡ್ಯಾರ ನೋಡಿ ಡ್ಯೂಟಿ. ಲಾರಿ ವಹಿಸ್ಬಿಟ್ಟಿದ್ದು ಆ ಸೈಡ್ ಈ ಸೈಡ್ ಕ್ರಾಸ್ ಮಾಡತ್ತವ್ರಿ ಈಚೆ ಲಾರಿ ಸ್ಪೀಡ್ ಐತಿ ಹಾಂ ಅಷ್ಟು 50 ಎದುರು ಬಂದು ಅಷ್ಟು ಮಾಡ್ಬಿಡುತ್ತೆ. ಎಲ್ಲಿಗೆ ಊಟ ಈ ಕಡೆ ಯಾದಗಿರಿ ಹೋಗ್ತಾನೆ ಗದಗನೇ ಇದೇ ರೂಟ್ ಕೊಟ್ರ ಟ್ರೇನು ಅವರಿಗೆ ರೀ ಕಳೆದು ಹೋಗ್ತಾರೆ ಫಸ್ಟ್ಗೆ ಗದಗ ಅಷ್ಟು ಸಲ ಓಡಾಡಿದ್ದಾಗ ನಾವು ಮೆಹಬೂಬ್ ನಗರ್. ನಗರಕ್ಕೂ ಹೋಗಿದ್ದೀವಿ. ಒಂದು ಹಾಲ್ದ ಮರ ಭಾರಿ ಫೇಮಸ್ ಅಲ್ಲಿ. ಹೌದೇನ್ರಿ ದೊಡ್ಡ ಹಾಲ್ದ ಮರ ಶೂಟಿಂಗ್ ಮಾಣಿಕೇಶ್ವರಿ ಹೋಗಿದ್ವಿ. ಮಾತೆ ಮಾಣಿಕೇಶ್ವರಿ ಹೌದು ಇಲ್ಲಿ ಮೆಡಿಕಲ್ ಹತ್ರ ಏನೋ ಹೆಣ ಗುತ್ತಿ ಎಣ್ಣೆ ಹಾಂ ರೀ ಅಣ್ಣ ವಾ ಇಲ್ಲಿ ಮಳೆನೇ ಇಲ್ಲ ಅಂತ ಭಾರಿ ಚಲೋ ಗುಲ್ಬರ್ಗಕ್ಕೆ ಭಾಳ ರೀ ಆಂಧ್ರ ಅಂತ ಬಂದಿಲ್ಲ. ಮಳೆದಾಗ ಮುಚ್ಕೊಂಡ್ಬಿಟ್ಟು ಗುಲ್ಬರ್ಗ. ಹೌದ್ರಿ ಸದ್ಯ ಇವಾಗ 3 ದಿವಸ ಭಾಳ ಅದಂತ ಹೇಳಿದ್ರು. ನಿನ್ನೆ ಮೊನ್ನೆ ಇವತ್ತು ರೀ ಇವತ್ತು ನಾಳೆ 2 ದಿನ ರೀ ಜೋರು. ನಾವು ಆ ಕಡೆ ಹೋಗ್ತೀವಿ ಕಡಿಮೆ ಆಗ್ತದೆ ಇಲ್ಲಿ ಮಳೆ. ಹೌದು
ನಾಳೆ ಭಾಳ ಅದಂತ ಹೇಳಿದ್ರೆ ರಾಯಚೂರು ಮಂತ್ರಾಲಯ. ಏನಿಲ್ಲ ಯಾವ್ದು ಈ ಕಡೆ ಎಷ್ಟು ನೀರು ಕೃಷ್ಣ ಬ್ರಿಡ್ಜ್. ಎಷ್ಟು ದೊಡ್ಡ ಬ್ರಿಡ್ಜ್ ಗೊತ್ತಾನೆ ಇಲ್ಲ. ಇಲ್ಲಿವರೆಗೂ ನೀರು ಬರ್ತಾವೆ ಇದು ನೀರು ಇನ್ನೂ ಬರ್ತಾವ್ರಿ. ಈಗ ನಾರಾಯಣಪುರ ಗೇಟ್ ತೆಗ್ದಾರಂದ್ರೆ ಇಲ್ಲಿವರೆಗೂ ಬರ್ತಾವೆ ಫುಲ್. ಅಲ್ಲಿ ಇಲ್ಲಿವರೆಗೂ ನೀರಿಗೆ ಇರ್ತವೆ ಹೊರ ಫುಲ್ಲು ಬರ್ತಾವೆ. ಅಲ್ಲಿವರೆಗೂ ನೋಡ್ರಿ ಈ ಕಡೆ ಇದೆಲ್ಲ ತುಂಬಿ ಬಿಡ್ತದೆ. ಫುಲ್ ಆಗ್ಯದ ನೋಡ್ರಿ. 70% ಬಂದವ್ರಿ ಈಗ ನೀರು. 70-75 ಬಂದವ್ರಿ. ಹೊಡೆದು ಬಿಟ್ರೆ ನಾ ಏನು ಹೇಳಿ ಊರು. ಅದೇ ಸ್ವಲ್ಪ ಅದ್ರಿ ಈ ಬ್ರಿಡ್ಜ್ Full ಆಗ್ಯಾವ. ಗಾಡಿ ಬಿಡಂಗಿಲ್ಲ ರೀ ಮೇಲಿಂದ ರೀ. ಹೌದು. ನೀರು ಜಾಸ್ತಿ ಬಂದ್ರಿ. ಇದೊಂದು ಯಾವಾಗ ಮಾಡ್ತಾರೆ ಇದೊಂದು ಮಾಡಕ್ಕೆ. ಅದು ಏನ್ರಿ ಎಷ್ಟು ವರ್ಷ ಆಯ್ತು ನೋಡ್ರಿ ಮಾಡಲಾಗ್ಯದ. ಇದು ಡ್ರೈನ್ ಇವಾಗ ಪಟ್ರಿ ಇದಲ್ಲ, ready ಆಗಿದ್ರಿ ಎಷ್ಟು? ಇನ್ನೂ ಆಗಿಲ್ಲಲ್ಲ ಕೆಲಸ. ಅದಕ್ಕೆ ಬರ್ತಾವ್ರಿ ಕೆಳಗೆ ನೋಡೋದು. 70% ನೀರು ಬಂದ ನೋಡ್ರಿ. ಭಾರಿ ಎಷ್ಟು ದೊಡ್ಡ ಪ್ರಮಾಣ ಗೊತ್ತಾಗಿಲ್ಲ. ಹೌದ್ರಿ. ನಡಬರ್ಕಿ ಬೆಡ್ ಹಾಕಿದ್ರೆ ಮತ್ತೆ ರೋಡ್ ಮೇಲೆ ಇದಿಲ್ಲ ನೀನೇ ಭಾಳದ ನೀರು ಭಾಳದ. ಹೌದ್ರಿ. ಫುಲ್ ಆಗ್ಯಾವ. ಫುಲ್ ಆಗ್ಯದ. ಭೀಮನದಿನೂ ಹಿಂಗೆ ಬಂದ ಜೇವ್ರಿ. ಬರೀ ಕಲ್ಲು ಬಂಡಿ ಏನು ರಿಪೇರಿ ಮಾಡಾಕತ್ತಾರ? ಗುಂಡಿ ಬಿದ್ದವನ್ರಿ ರೆತ್ತಿದ ಹಾಕ್ಲತ್ತಾರ. ಇದು ಮಾಡ್ಸತ್ತಾರ ಈ ಗುಂಡಿ. ಗುಂಡಿಗಳವ, ಬಾವಿಗಳವ ಇವು. ಮಾಡ್ಬೇಕ್ರಿ ಅವ್ರಿ ಇಲ್ದಾಗ ದೇವಸ್ಥಾನ ಅದನ್ರಿ. ಬಿಲ್ಡಿಂಗ್ ಕಟ್ಲಕ್ ಲೈಟ್ ಅದು ಸರಿನೇ ಅಲ್ಲ ಯಾವಾಗ 3 ವರ್ಷ ಕಟ್ಟ ಬಿಲ್ಡಿಂಗ್ 5 ವರ್ಷ ಇದು 3 ಫ್ಲೋರ್ ಕಟ್ಟವ 5 ಫ್ಲೋರ್ ಬರ್ತವೆ. ಅದೇ ಬೆಟ್ನಾಗ ಅಂದ್ರೆ ಲೈಟ್ ವೇಟ್ ಇಟ್ಟಂಗೆ ಅಂತ ರೆಡಿ ಮಾಡ್ತಾರೆ. ಬಿಟ್ಟಿರ್ತದೆ. ಕಟ್ತಾರೆ ಅಂದ್ರೆ ಗಟ್ರ ಇರ್ತಾವ್ರಿ ಇಟ್ಟಂಗೆ ಅಂದ್ರೆ ಇದು ಇರಲ್ರಿ. ಇಟ್ಟಂಗೆ ಥರ ಆಗಲ್ಲ. ಹಾ ರೀ ಆಯುಷ್ಯ ಇರಲ್ಲ ಅದು. ಅಷ್ಟರದ್ದು ಇದು ಆಗಲ್ರಿ. ನೀರು ಕ್ಯೂರಿಂಗ್ ಅದು ಆಗಲ್ಲ. ಶಕ್ತಿನಗರ ಸಂತಿ. ಹಾಂ, ಶಕ್ತಿನಗರ ಅಂತ. ಎರಮರ್ ಸತ್ತರ ಎಲ್ಲೋ ರೈಟಿಗೆ ಅದ. ಇಲ್ಲಿ ಸಂತೆ ಆಗ್ತದಲ್ಲ, ಆಗಲ್ಲ. ಸಂಡೆಗೊಮ್ಮೆ ಆಗ್ತದೆ. ಹಾಂ, ಸಂತಿ ಇದು ಕ್ರಾಸ್. ಅಲ್ಲಿ ಬೋರ್ಡ್ ಇರ್ತಾವೆ ನೋಡ್ರಿ ಅವರು ಅಲ್ಲಾಪುರ. ಹಾಂ, ನಾಳೆ ಏನು ತಗೊಂಡು ಏನು ಮಾಡ್ತಾರೆ ನೀವು? ಏರಿಸ್ತಾರೆ. ಅವ್ರಿಗೆ ಹಾಕ್ತಾರೆ. ದೇವಿಗೆ ಏರಿಸ್ತಾರಂತ. ಹ್ಞೂ, ದಸರಾ ಬತ್ತಲ್ರಿ ಈಗ ರೀ. ಈಗ ಈಗ ಏನೋ ನೋಡ್ರಿ ಇದ್ರ ಶುಗರ್ ಇದ್ರದ್ದು ಕಷಾಯ ಮಾಡ್ಕೊಡ್ತಾರ ಆ ಕಡೆ ಆಂಧ್ರದಾಗ ಒಬ್ಬರು ರೀ ಫೇಮಸ್ ಅರ ಆಯುರ್ವೇದ ಡಾಕ್ಟ್ರು. ಇದ್ರದ್ದು ಕೆಲವೊಂದಕ್ಕೆ ಭಾಳ ಔಷಧ ಕೊಡ್ತಾನಂತ. ಇದು ಅವ್ರದ್ದು ಭಾಳ ಔಷಧ ಅಂತಾರೆ, ಹಿಂಗೆ ಅಂತಾರ. ಆದ್ರೆ ಯಾವ್ಯಾವ ಔಷಧಕ್ಕೆ ಬರ್ತದೆ ಹೇಳ? ಶುಗರ್ಗೆ ಹೆಂಗೆ ತೊಗೋಬೇಕಂತ? ಶುಗರ್ಕ್ಕೆ ರೀ ಯಾವುದಕ್ಕೂ ಭಾಳ ಅಂತೀವಿ. ಅಲ್ಲೊಬ್ಬರು ಆಂಧ್ರದಾಗ ಒಬ್ರದ್ದು ಇವ್ರದ್ದು ಇದ್ರದ್ದೇ ಔಷಧ ಕೊಡ್ತಾರ್ರಿ. ಹಾಂ ಹಾಂ. ಅಲ್ಲ, ಶುಗರ್ಗೆ ಹೆಂಗೆ ತೊಗೋತಾರೆ? ಏನೋ ನೋಡ್ರಿ ಅದು ಏನೋ ಕಷಾಯ ಮಾಡ್ಕೊಡ್ತಾರತ್ರಿ.
ಔಷಧಿ ಗುಣ ಭಾಳ ಅದಾವ. ಹೆಂಗ್ ಮಾಡ್ತಾರೆ ನೋಡ್ರಿ ಔಷಧಿಗೆ ಎಷ್ಟು ಗಿಡಗಳು ಅವ ಅಷ್ಟು ಔಷಧ ಗಿಡಗಳು ಅವಾಕರೆ ಹೌದು ಚೆನ್ನಾಗಿ ತಿಂತಾರ. ಅಂದ್ರೆ ಸಣ್ಣ ಎಳಿದಿರ್ಬೇಕೇನ್ರಿ? ಚೆನ್ನಾಗಿ ಹೇಳಿದ್ ನೋಡ್ರಿ ಹೌದು ಭಾಳ ಚಲೋ ಆತದ ನೋಡ್ರಿ. ಹೌದ್ರಿ ನಾವು ಇದು ಏನ ರಾಜಗಿರಿ ಪಲ್ಲೆ ತಳಸ್ತೀವಲ್ಲ, ಹೌದ್ರಿ. ಕಿರ್ಸನ್ ಪಲ್ಲೆ ಹಾ ರೀ ಸ್ವಲ್ಪ ಹಸಿಮೆಣಸಿಕಾಯಿ ಹಾಕಿ ಹಾ ರೀ ಹಂಗೆ ತಾಳ್ಸ್ಬೇಕು, ಇಟ್ಟಿಟ್ಟು ಹರ್ಕೊಂಡು ಇಷ್ಟಿಷ್ಟು ಹರ್ಕೊಂಡು ಮಾಡ್ತಾರೆ ಅಲ್ಲಿ ಮುಂದಗೋಡ್ ಕಡೆ. ಅಂದ್ರೆ ಕುದಿಸಿ ಬಸ್ಬೇಕೇನ ಹಂಗೆ? ಇಲ್ಲ ರೀ ಇಲ್ಲ ರೀ ಹಂಗೆ ಪಲ್ಲೆ ತಾಳಿಸ್ತೀವಲ್ಲ ಹಂಗೆ ತೊಳೆದ್ಬಿಟ್ಟಿಗೆ ತಾಳ್ಸ್ಬೇಕು. ರಾಜಗಿರಿ ಟೈಪ್. ಭಾಳ ರುಚಿ ಆಗ್ತದ್ರಿ. ಹಾ, ಹಾ. ಚೆನ್ನಾಗಿ ಪೀಚುಟ್ರೆ ಹೆಸರುಕಾಯಿ ಆದಂಗೆ ಆತವ. ಹೌದು ಹೌದ್ರಿ ಹೌದ್ರಿ ಕಾಳಾದಾಗ ಹಂಗೆ ಆಗ್ತಾರ. ಕಾಯಿ ಎಲ್ಲ ಇಲ್ಲ, ಹೌದು ಸೊಪ್ಪು ರೀ. ನಾನು ಗಾಬ್ರಾಗಿ ಇದು ತಿಂತಾರ ಅಂತೇಳಿ ನಮ್ಮಲ್ಲಿ ಎಷ್ಟು ಬೆಳಿತಿತ್ತಾವ ಯಾರು ಅದು ರೀ ತಿಂತಿದ್ದಿಲ್ಲ. ನಾವು ಹಳ್ಳದೊಳಗೆ ಅವ್ರೇಕಾಯಿ ಅಂತ ದಪ್ಪನ ಹತ್ತೀವ್ರಿ. ಅವು ತಂದು ಕುದಿಸಿ ಬಸದೆ ಫ್ರೈ ಮಾಡ್ತೀರಿ ನಮ್ಮ ಅಜ್ಜಿಯವ್ರಿ. ಅದನ್ನು ಭಾರಿ ಟೇಸ್ಟ್ ಆಗ್ತದೆ. ಹಾ ರೀ ಅವ್ರೇಕಾಯಿ ಇಷ್ಟು ದಪ್ಪ ಅಂತಾರದು ಉದ್ದ ಆಗ್ತದ್ರಿ. ಅದು ಅವ್ರೇಕಾಯಿನ ಅಂತಾರ ಅದಕ್ಕೆ. ಅವ್ರಿಕಾಯಿ ಮಾಮೂಲಿ ತಿಂತಾರಲ್ಲ ಹಾ ಆ ಟೈಪ್ ಇರ್ತದ ಅದು. ಅದು ಭಾರಿ ಟೇಸ್ಟ್ ಚೆನ್ನಾಗಿ ಆಗ್ತದೆ. ತಿನ್ನೋದು ಗೊತ್ತಿಲ್ಲವೇ. ಮುಂಡ್ಗಡ ತಿಂತೀನಿ ಅದಕ್ಕಂತೆ ನಾವೇ ತಿಂದೆ. ಈ ತರ ತರಕಾರಿನ ತರ್ತಿಲ್ರಿ ನಮ್ಮ ಅಜ್ಜಿಯವ್ರು. ಹೋಗ್ರಿ ಹಿಂಗೆ ಹೊಲ್ದಾಗಿಂದ ಅದಿದು ತರ್ತೀನಿ. ಇಲ್ಲ ಒಳ್ಳೆ ಮತ್ತೆ ಈ ನಗ್ಗಿನ ಮುಳ್ಳಿನ ತಪ್ಪಲ, ಹಾ ನಗ್ಗಿನ ಮುಳ್ಳು ಅದನ್ನು ಔಷಧ ಬರ್ತದೆ. ನಗ್ಗಿನ ಮುಳ್ಳಿಂದು, ಆಮೇಲೆ ಇನ್ನೊಂದು ಅದು ಯಾವ್ದ ಇದು ಬೆಳೆ ಇದು ಹೊಲ್ದಾಗ ಬೆಳೀತದೆ ಎಲ್ಲ ಎಳೆಯಿದೆ ಅದು. ಹೌದು ಹೌದ್ರಿ ಹೊಲ್ದಾಗಿದ್ರೆ ತೊಗೊಂಡು ತಿನ್ಬೋದು. ಹೌದ್ರಿ ಹೊಲ್ದಾಗಿಂದ ತರ್ಬೇಕ್ರಿ. ಮಾರಿ ಮ್ಯಾಗ ಆಗ್ತಾವಲ್ರಿ ಜನರು ಒಳ್ಳೆ ಕಡೆ. ನೆಕ್ಕಿನ ತಪ್ಪಲ ಏನು ತಿನ್ಬೇಕಾ? ಅದನ್ನ ಭಾಳ ಚಲೋ ಆಗ್ತದೆ ನಗ್ಗಿನ ಪಲ್ಯ. ಚಿಗರ್ 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 ತಗೊಂಡು ಮತ್ತೆ ಇನ್ನೊಂದು ಯಾಕ ಅಲ್ಲಿ ಉದ್ದಾಟದಲ್ಲ ಹೊಲ್ದಾಗ ಆಳು ಬಿದ್ದು ಹೊಲ್ದಾಗ ಇಟ್ಟು ಉದ್ದ ತೆನಿ ಈ ಥರ ಆಗ್ತಾವ ನೋಡಿ ಬೆಳ್ಳಗ. ಹಾ ರೀ ಅನಿಕುಕ್ ನಗ್ಗಿನ ಮುಳ್ಳಿಂದು ಅವೇನು ಹೊಲ್ದಾಗ ಒಂದು 9 ಸೊಪ್ಪುಗಳು ತಂದು ಕೊಡಾಕಿದ್ವಿ ನಮ್ಗೆ ತಾಯಮ್ಮ. ಇಲ್ಲ, ಅನಿಕುಕ್ ತಿಂತಾರ ಅನ್ನೋದು ಗೊತ್ತದ. ಈ ಕಡೆ ಯಾರು ತಿಂದೇ ಇಲ್ಲ. ಬೇಕಾದ್ರೆ ಚಂದ ಚಂದ ಬೆಳೀತ ಕಡೆ ತಿಂತಾರ ಅನ್ನೋದೇ ಗೊತ್ತದ. ಆದ್ರೆ ತಿಂದದ್ದು ಗೊತ್ತಿಲ್ಲ, ಬೈದ್ ಮಾಡಿದ್ದು ನೋಡಿಲ್ಲ. ಅವು ನಮ್ಮ ಸೈಡ್ ಅವು ಛತ್ರಿ ಇತ್ಲೆ ಆಗ್ತದ್ರೆ ಅಣಬೆ ಅಂತ ಬೆಳಿತಾರೆ. ಅಣಿಬೆ ಅದ್ರದ್ದು ಭಾಜಿ ಭಾರಿ ಆಗ್ತದೆ. ಅದನ್ನು ಬಾರಿ ಅದು ಮಾಡ್ತಾರೆ. ಒಂದು ಕಡೆಗೆ ದಾಬಾ ಒಳಗೆ ತೊಂದಿರ್ರಿ ಒಬ್ಬರು ಸರ್ ಆರ್ಡರ್ ಮಾಡಿ ಅಣಬೆ ಫ್ರೈ ಅದ್ರದ್ದು ರೀ. ಅದು ಹೆಂಗ ಅದನ್ನು ಬಾರಿ ಆಗ್ತದ. ಅಣಿಬೆ ಇಲ್ಲ ಅಣಬೆ ತಿಂತಾರ. ಹೌದ್ರಿ ಛತ್ರಿ. ನಾಯಿ ಚಿತ್ರ ಹೌದು ಹೌದು ನಾಯಿ ಛತ್ರಿ ಅಂತ ಅದ್ರೊಳಗೆ ಮುರ್ದಾಕ್ತಾರ ಅಂತಾರ ವೈಟ್ ಇರ್ತಾವ್ರಿ. ನಾಯಿ ಕೊಡೆ. ನಾಯಿ ಕೊಡೆ ಅದ್ರ ಯಾವ್ದು ಕಟ್ಬೇಕು. ನಾಯಿ ಛತ್ರಿ ಅಂತ. ಭಾಳ ಕಾಸ್ಟ್ಲಿ ಅದ. ಅದು ಭಾಳ ಕಾಸ್ಟ್ಲಿ ಅಂತ್ರಿ. ಮೊಸರು ಮಾಡಿದೆ ಅಂತ ಎಲ್ಲ ಅಷ್ಟು ತಿನ್ನೋದೇ ಇರ್ತಾವ ಕರೆ. ಅದನ್ನ ಗೊತ್ತಿಲ್ರಿ ನಮ್ಮವ್ರಿಗೆ ಕಡೆದ್ರಿ ಜಾಸ್ತಿ ತಿನ್ನಲ್ರಿ. ಬರೀ ತರಕಾರಿ ಏನದ ಈಗ ಇಟ್ಟು ತಿಂತಾರ್ರಿ. ಅದು ಮಾರಾಟ ಮಾಡಿದಷ್ಟೇ ತಿಂತಾರೆ. ಹಿಂಗೆ ಹೊಲ್ದಾಗ ಸಿಕ್ಕದ್ ತಿನ್ನಲ್ಲ. ತಿನ್ನೋದಿಲ್ಲ. ಅದು ದಂಗಡಿಗೆ ಪಲ್ಯ ಅಂತಾರೆ. 3 ಇಲಿ ಟೈಪ್ ಅಂತಾರೆ. ಹಿಂಗೆ ಡಿಸೈನ್ ಇಲ್ಲಿ ಟೈಪ್ ಅಂಗಡಿ ಭಾರಿ ಅಂತಾರೆ. ಇಂಥ ಬೆಳೆ ಒಳಗೆ ಜಾಸ್ತಿ ಬೆಳಿತಾರಲ್ಲ ಇಲ್ಲ ಐತಿ ನೋಡು ಅಣಬಿ. ಈಗ ಯಾವ್ದು ನನಗೆ ನೋಡಿ. ಅಣಬಿ ಐತಿ ನೋಡುಗ. ಆ ಕಡೆ ನಿಮ್ಮ ಸೈಡ್ ಎತ್ತು ಬೈತು ಹೊಲಕ್ಕೆ. ಈ ಕಡೆನ ಅಣಿಬೆ ಅಂದ್ರೆ ನಾಯಿ ಚಿತ್ರ ಅಲ್ಲ. ಅಯ್ಯ ಅಣಬಿ ಅಂತೀರ ನೋಡಿ ನಾನು. ಇದು ಅದೇನದು ವೈಟ್ ಅಂತೀರಲ್ಲ ತೆನಿ. ಅದು ಬೆಳ್ಳಗೆ ತೆನಿ ಇರ್ತಾವಂದಿಲ್ಲ ಅದೇನು ಏನೋ ಅಂದ್ರೆ ಅದು ಅಕ್ಕ ಅದೇನು ಕುಯ್ಯಕ್ಕ ಅಣ್ಣಿ ಕುಕ್ಕ ಅದೇ ಏನಪ್ಪ ಪಾಪ ಇದು ಮಾಡ ನೋಡ್ಲಿಲ್ಲ. ಯಾರು ಹೋಗ್ಲಿ ಜಲ್ದಿ. ಅಲ್ಲ ಈಗ ಲೇಟ್ ಆಯ್ತದ ನಮ್ಗೆ ಸ್ವಲ್ಪ ತೆಗಿ. ಹೋಗಲ್ತ ನಿಂದಿರ್ಬೇಕನ್ನ ನಾವು. ನಿಂತಿರ್ಬೇಕು ಮತ್ತೆ. ಅವ್ರು ಹಂಗೆ ಅಂತಾರ. ಮ್ಯಾಲ ಒಯ್ತೀನಿ ಒಯ್ಲ್ ಬಿಡು. ಜರ ಹತ್ತದ್ರ ಗಾಡಿನ ಬಿಡಂಗಿಲ್ರಿ. ಭಾಳ ಇದು ಮಾಡ್ತಾರೆ. ಲಾಸ್ಟ್ ಟೈಮ್ ಸುರ್ಪುರ ಒಳಗೆ ಸರ್ಕಲಿಗೆ ಲಿಂಗಸೂರು ಟರ್ನ್ ಮಾಡತ್ತಿದ್ರಿ. ಹಿಂಗೆ ಒಂದು ಕುರಿ ಬಂದು ಹಿಂಗೆ ಟೈರಿಗೆ ಹಾಕಿದ್ರೆ ಅದೇ ನಿಂತು ಬಿಟ್ಟದ್ರ. ಅದೇ ಹಿಂಗೆ ಹೈಡಿಲ್ಲ ಏನಿಲ್ಲ. ಹಿಡ್ಕೊ ಗಾಡಿ ಬಿಡ್ಬಿಡ್ರತ್ತ ಇಲ್ಲೇ ಮಠದಾಗ ಇಲ್ಲೇ ಬೇಕಾದ್ರೆ ಇಲ್ಲೇ ಇರ್ತೀವಿ. ಮಠ ಇಲ್ಲಿ
ಐತೆ ಜಾಗ ಐತೆ ಇರ್ತದೆ ಬೇಕಂದ್ರೆ ಅಲ್ಲಿ ಹಾಸ್ಕೊಂಡ್ಕೆ ಮಲ್ಲಿಗೆ ಆಯ್ತು ಹೊಡೆದ್ರಿ ಮಳೆ ಬೇಷಣತ್ತವ್ರಿಗೆ ಅಲ್ಲಿ ಕಾಯಿ ಹತ್ತಿ ಹೊಡೆದು ಹತ್ತಿ ಹೊಡ್ದದ ನೋಡಿ ಲಾಸ್ ಆಗ್ತದೆ. ಈಗ ಬರ್ಬಾ ಮಳೆ ಚಂದ ಹತ್ತಿ ಚಲೋ ಅದೈತೆ ಪೂಜೆ ನಡ್ದದ್ರಿ ಸೌಂಡ್ ಬರುತ್ತೆ. ಅದು ಶ್ಲೋಕದ ಬುಕ್ ಎಲ್ಲಿಟ್ಟ ನೋಡಿ ಇಟ್ಕೊಂಡ್ಬಿಡ್ತೇನೆ ರೀ. शुक्रग्रहाय नमः वासुग्रहाय नमः शनिश्चराय नमः शनिश्चराय नमः शनिश्चराय नमः शनिश्चराय नमः ओम राहुग्रहाय नमः राहुग्रहाय नमः ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ತಾವೆಲ್ಲರೂ ಕೂಡ ಮಹಾಮಂಗಳಾರತಿಯಲ್ಲಿ ಪಾಲ್ಗೊಳ್ಳುತ್ತೇವೆ. ಸಂಸಾರ ಜಲದಿ ಒಳಗೆ ಮುಳ ಮುಳಗೆ ನಾನು ಬಂದೆ ಸಾಕು ಮಾಡು ನೀರನ ಸಾಕು ಮಾಡು ನೀರನ ಎನ್ನ ಭವ ಕಳಿ ಗುರುವೆ ಎನ್ನ ಭವ ಕಳಿ ಗುರುವೆ ಮಂಗಲವ ಪಾಡುವೇನು ಸಿದ್ಧಾರೂಢ ನಿಮ್ಮಡಿಗೆ ಸಿದ್ಧಾರೂಢ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗುರುದೇವ ನಿಮ್ಮಡಿಗೆ ಗಿಳಿಯೋದು ಅಧಿಕವಾದ ಅಲ್ಲಿ ಮೂರ್ತಿಯಲ್ಲಿಗೆ ಹೋಗಮ್ ನಡ್ರಿ ಒಳಗಡೆ ಅಲ್ಲಿ ತಕೊಂಡು ಚಿಂತೆ ಮಾಡಿದ್ರ ಅಂತ ಭಗವಂತ ಯಾವುದೋ ಕೊಟ್ಬಿಟ್ಟನ ಅದಕ್ಕೆ ಏನ್ ಹೊರಗಡೆ ತೆಗೀರಿ.
ಇಲ್ಲ ಅಷ್ಟು ಈಸಿ ಅಲ್ಲ ಬಿಡೋದು ಮಳಿ. ಇದು ಮಳಿ ನಿಂದ್ರದು ಅಷ್ಟು ಈಸಿ ಅಲ್ಲ. ಶಕ್ತಿನೇ. ಇಷ್ಟು ಲಕ್ಷಣ ಐತಲ್ಲ, ಮೈಯೆಲ್ಲ ಜುಮ್ ಅಂತ ಸಾಧು ಬಂಧನ
ಗಾಡಿ ಸಿಗಲ್ಲ ಈಗ ಗಾಡ್ರ ಅಂತ ಹೇಳಕತ್ತಿ ಮಂದಿ ಅವ್ರು ಇವ್ರು ಬರ್ತಾರಲ್ಲ ಈಗ ಮನೆಗೆ ಹೋಗಲ್ಲ ಮನೆಗೆ ಹೋಗೋದಿಲ್ಲವ ನಾವು ಅದನ್ನ ಕಾಯಿ ಸೀತಾಫಲ ಕಾಯಿ ಇಡ್ಬೇಕಂತ ನಾವು ಇವ್ರ ಸಲ ನಾವು ಇಟ್ಕೊಂತೀವಿ ಸೀತಾಫಲ ಅಂದ್ರೆ ನೀವೆಷ್ಟು ಪುಣ್ಯವಂತರು ನಿಮ್ಮ ಅದನ್ನ ಹುಡುಕಿ ಅದನ್ನ ಮುಖ್ಯ ಹೇಳೋದು ನಿಮ್ಮನ್ನು ನೋಡ್ಕೊಂಡೆ ಗುರುನಾಥನೇ ನಿಮ್ಮ ಹತ್ರ ಬಂದಾನ ಈಗ ನೀವು ಹೋಗಿಲ್ಲ ಅದನ್ನೇ ಬಂದಾನ ಹಾಕಿಲ್ಲಮ್ಮ ಹಂಗ ಯಾಕಂದ್ರೆ ಇದು ಈ ಭಾವ ನಂದಲ್ಲ ನಿಮ್ಮದು ನಾನು ಆಗಲಿಂದ ಕೇಳ್ತಾ ಇದ್ದೆ ಆಗಲಿಂದ ಕೇಳ್ತೇನೆ ನಮ್ದಲ್ಲ ನಿಮ್ಮದು ಅಂತ ಹೇಳಲ್ಲ ಈ ಭಾವಕ್ಕೆ ಬಂದದ್ದು ನಂದು ಅಂತ ಏನಾದರೂ ಅಂದಿದ್ರೆ ಬರ್ತಿರ್ಲಿಲ್ಲ ನಿಂದು ಅನ್ನೋದಕ್ಕೆ ಬಂದಿರ್ತದೆ ಅಷ್ಟೇ ಇಷ್ಟೇ ವ್ಯತ್ಯಾಸ ನಂದು ಅಂದ್ರೆ ಅದು ದೂರ ಇರ್ತಾನೆ ಹತ್ರ ಬರಂಗಿಲ್ಲ ನಿಂದು ಅಂತಂದಾಗ ಬರ್ತಾನೆ ಆನಂದ ಬ್ರಹ್ಮರಾಮ ಮತ್ತೇನು ಆಪರೇಷನ್ ಮಾಡ್ಸಂಗಿಲ್ಲ ಮಗಳ ಹೆಸರು ಶ್ರೀಶೈಲಮ್ಮ ದೊಡ್ಡತ ಈಗ ಲೈಟ್ ಹಾಕಿದ್ದ ನಮ್ಮ ಮೊಮ್ಮಗ ಆತ ನಿಂತ್ಲಾಕ ಸಿದ್ಧ ಏನು ಹಳೆ ಮಾನಂದೇಶ ಬ್ರಹ್ಮರಾಮ ಶ್ರೀಶೈಲ ಮೇಲೆ ಆಗ್ಯಾವ ಒಂದು 10 ವರ್ಷ ಆಗಿತ್ತು ಮತ್ತು ಮಕ್ಕಳಾಗಿದ್ದ 12 ವರ್ಷ ಬಂಜಾಗಿ ದುಡ್ದ ತಗೊಂಡಿರ ಹಂಗ ದೊಡ್ಡ ಬಂದಿದ್ದಿ ಬಂದಿತ್ತು ನನಗೆ ಇಲ್ಲಮ್ಮ ನನಗೇನು ಕಾಣಲ್ಲ ಕುಂತ ಸಿರಿಂಗ ಬತ್ತಾಗಿಬಿಟ್ಟಿದ್ದೆ ಅಥವಾ ಸೇಬಲ್ದು ಚಾಪಿಡ್ದು ಕುಂತ ನನಗೆ ಹೆಸರು ಇರಲ್ಲ ಅಂತಿದ್ದ ಅದ್ರಂಗಾಗಿರತ್ತೆ ನನಗೆ ಅಂತ ಆಯ್ತು ಮುಂಜಾನೆ ಹಂಗಾಗಿ ನಾನು ಇನ್ನೊಂದು ಬಂದು ಅಲ್ಲಿ ಇಟ್ಟಿನಿ ಅಡುಗಳ್ದು ಜೋಗದಾಗ ಇತ್ತಲ್ಲ ತಗೊಂಡು ಈಗ ಇವೆಲ್ಲ ನೀನೇ ಬರ್ತದೆ ಸ್ವಲ್ಪ ಅದ ನನಗೂ ಅದಾವ ಎಲ್ಲ ಅಲ್ಲ ಸ್ವಂತ ಬರ್ದು ಅವ ಮೇಲತ್ತು ಬುಕ್ ಅದಾವ